ಹಾಯ್ ಎವ್ರಿವಾನ್, ವೆಲ್ಕಮ್ ಟು ರಿಯಲ್ ರಿವ್ಯೂ. ಇವತ್ತು ಒಂದು ವೆಬ್ ಸೀರೀಸ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ದಿ ಸೀಕ್ರೆಟ್ ಆಫ್ ದಿ ಶಿಲೆದಾರ್ಸ್, ಡೈರೆಕ್ಟೆಡ್ ಬೈ ಆದಿತ್ಯ ಸರ್ಪೋದರ್, ಸ್ಟಾರಿಂಗ್ ರಾಜೀವ್ ಖಂಡೇಲ್ವಾಲ್, ಸಾಯಿ ತಮಾನಕರ್ ಅಂಡ್ ಆಶಿಷ್ ವಿದ್ಯಾರ್ಥಿ. ಇರೋದೇ 6 ಎಪಿಸೋಡ್ಸು. ಏನೊಂದು 30 to 40 ಮಿನಿಟ್ಸ್ ಇರ್ಬೋದು ಈಚ್ ಎಪಿಸೋಡು. ಡೀಟೇಲ್ ರಿವ್ಯೂಗೆ ಹೋಗೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ರಿವ್ಯೂ ಕಡೆಗೆ ಬಂದರೆ, ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ ಲಾಸ್ಟ್ 2 ಎಪಿಸೋಡ್ಸ್ ಮಾತ್ರ ಕ್ರೇಜಿ ಇದೆ ಆ್ಯಂಡ್ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಕೂಡ ನೈಸ್. ಆ್ಯಕ್ಚುಲಿ ನನಗೆ ಟ್ರೆಸರ್ ಅಂಟ್ ಮೂವೀಸ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಈ ಸೀರೀಸ್ ನೋಡಿದ್ದು ವರ್ತ್ ದಿ ವಾಚ್ ಅಂತ ಅನಿಸ್ತು. ಶಿವಾಜಿ ಮಹಾರಾಜ್ ಅವರ ಟ್ರೆಸರ್ ಶೇಫ್ ಮಾಡೋಕ್ಕೆ ಅಂತಲೇ ಶಿಲೆದಾರ್ಸ್ ಅಂತ ಇರ್ತಾರೆ. ಬಟ್ ಅವರೆಲ್ಲ ಯಾರು, ಹೇಗಿರ್ತಾರೆ, ಎಲ್ಲಿರ್ತಾರೆ ಯಾರಿಗೂ ಗೊತ್ತಿರಲ್ಲ. ಬಟ್ ಶಿವಾಜಿ ಮಹಾರಾಜ್ ಅವರ ಟ್ರೆಸರ್ ಅಂದರೆ ಖಜಾನೆನ ಹುಡ್ಕೊಂಡು ತುಂಬ ಜನ ವಿಫಲ ಆಗಿರ್ತಾರೆ ಆ್ಯಂಡ್ ತುಂಬ ಜನ ಡೆತ್ ಆಗಿರ್ತಾರೆ. ಆದರೂ ಕೂಡ ಇನ್ನೂ ತುಂಬ ಜನ ಅದನ್ನು ಹುಡುಕ್ತಾ ಇರ್ತಾರೆ. ನಮ್ಮ ಹೀರೋ ತನಗೆ ಸಿಕ್ಕಿರೋ ಹಿಂಟ್ ಹಿಡ್ಕೊಂಡು ಟ್ರೆಸರ್ನ ಹೇಗೆ ಹುಡುಕ್ದ ಅನ್ನೋದೇ ಸ್ಟೋರಿ. ಕ್ಲೈಮ್ಯಾಕ್ಸಲ್ಲಿ ಶಿವಾಜಿ ಮಹಾರಾಜ್ ಅವರು ಕೂತ್ಕೊಂಡಿರೋ ಸಿಂಹಾಸನ ಅಂತ ಒಂದು ತೋರಿಸಿದರೆ ಅದು ಮಾತ್ರ ಕ್ರೇಜಿ ಇದೆ ಗುರು. ಆ ಸೀನ್ಗೆ ಕರೆಕ್ಟಾಗಿ ಒಂದು BGM ಬಿದ್ದಿದ್ರೆ ಮಾತ್ರ ಇನ್ನೂ ಸಕ್ಕತ್ತಾಗಿರ್ತಿತ್ತು. ಸಿನಿಮಾಟೋಗ್ರಫಿ ಈಸ್ ಗುಡ್, BGM ಈಸ್ ಡೀಸೆಂಟ್ ಅಂತ ಹೇಳ್ಬೋದು. ಕನ್ನಡ ಡಬ್ಬೆ ತುಂಬ ಚೆನ್ನಾಗಿದೆ. ಇದು ಹಾಟ್ಸ್ಟಾರ್ನಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಇನ್ನೊಂದು ಇದರ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಡ್ಯೂರೇಷನ್ ತುಂಬ ಕಡಿಮೆ ಟೈಮ್ಸ್ ಇದೆ. ಏನು ಫುಲ್ ಸೀರೀಸ್ ಒಂದು 3 ರಿಂದ 3.5 ಗಂಟೆ ಟೈಮ್ ಆಗ್ಬೋದು ಅಷ್ಟೇ. ಬಟ್ ಖಂಡಿತ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಡಿಸಪಾಯಿಂಟ್ ಅಂತ ಮಾಡಲ್ಲ ಸೀರೀಸ್. ವಿಲನ್ ಕ್ಯಾರೆಕ್ಟರ್ ಮಾಡಿರೋರು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕನ್ನಡದ ಆ್ಯಕ್ಟರ್ ಆಶಿಷ್ ವಿದ್ಯಾರ್ಥಿ ಅವರಿಗೆ ಒಂದು ಒಳ್ಳೆ ಲೀಡ್ ರೋಲ್ ಸಿಕ್ಕಿದೆ ಅಂತ ಹೇಳ್ಬೋದು. ಆ್ಯಂಡ್ ಸೆಟ್ ವರ್ಕ್ಸ್ ತುಂಬ ಚೆನ್ನಾಗಿದೆ. ಕೊಟ್ಟಿರೋ ಹಿಂಟ್ಗಳನ್ನ ಇಟ್ಕೊಂಡು ಅದಕ್ಕೆ ಸೊಲ್ಯೂಷನ್ ಹುಡ್ಕೋ ಪ್ರೋಸೆಸ್ ತುಂಬ ಚೆನ್ನಾಗಿತ್ತು. ಒಂದು ಬುಕ್ನ ಬೇಸಾಗಿ ಇಟ್ಕೊಂಡು ಸ್ಟೋರಿ ಮಾಡಿದ್ದಾರೆ, ಅದು ತುಂಬ ಇಷ್ಟ ಆಯಿತು. ಇದೇ ಥರದ ಕಂಟೆಂಟ್ಗಳಿಗಾಗಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಬಾಯ್.